ಈಗ ನೋಡಿ ಅವ್ರದ್ದು ವ್ಯಕ್ತಿತ್ವ ಮತ್ತೆ ಅವ್ರದ್ದು ಪರ್ಸನಾಲಿಟಿ ಇದು ಏನು ಅವ್ರದ್ದು ಹಿಸ್ಟ್ರಿ ನೋಡಿದ್ರೆ ಹಿ ಈಸ್ ಅರೌಂಡ್ 49 years ಓಲ್ಡ್. ಅವ್ರ ಮನೆಯಲ್ಲಿ ಯಾರೂ ಇಲ್ಲ. ಈ ಮನುಷ್ಯ ರಾತ್ರಿ ಇದೇ ತರ ಓಡಾಡೋದು ಅದು ಎಲ್ಲ. ಈಗ ನಾವು ವಿಚಾರಣೆ ವೇಳೆಯಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಅಲ್ಲಿ ಕಸ ಇತ್ತು, ತುಂಬಾ ಕಸ ಇತ್ತು, ನಾನು ಅದಕ್ಕೆ ಬೆಂಕಿ ಹಾಕಿದೆ ಅಂತ ಹೇಳಿ. ಅವ್ರಿಗೆ ಅದು ಇದು ಇಲ್ಲ. ಅಕ್ಕಪಕ್ಕ ಈ ತರದ್ದು ಶೆಡ್ಸ್, ಇದು ನಮ್ದು ಪ್ಲೈವುಡ್ ಶೆಡ್ಸ್ ಇದೆ ಮತ್ತೆ ಕೌ ಶೆಡ್ ಇದೆ ಅಂತಕ್ಕಂಥ ನಾಲೆಜು ಇಲ್ಲ. ಈಸ್ ನಾಟ್ ಫ್ರಮ್ ದಟ್ ಏರಿಯಾ. ಸೊ ರಾತ್ರಿ ಈ ತರ ಓಡಾಡ್ತಾರೆ. ಅವ್ರದ್ದು ಸ್ವಲ್ಪ ಸಸ್ಪಿಷಿಯಸ್ ಆಗಿ ಈ ಕಡೆ ರಾತ್ರಿ ಎಲ್ಲ ಓಡಾಡೋದು ಈ ತರದೆಲ್ಲ ಇದೆ. ಮುಂಚೆನೂ ನಾವು ಹಿಸ್ಟ್ರಿ ತೆಗೆದಿದ್ದೀವಿ. ಬಟ್ ಇಂಟೆನ್ಷನ್ ಇರಲಿಲ್ಲ ಇದರಲ್ಲಿ. ಈ ತರದೆಲ್ಲ ಆಗಿದೆ. ಮುಂದಿನ ದಿನಗಳಲ್ಲಿ ಈ ತರ ಆಗಲಾರ್ದಂಗೆ ನಾವು ಅಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಜೊತೆಗೆ ಸಾರ್ವಜನಿಕರು ಸಹಕರಿಸಬೇಕಂತೇಳಿ ನಿಮ್ಮ ಮೂಲಕ ಹೇಳ್ತೀವಿ. ಮಾಡೋದು ಆ ತರ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಸೊ ಇವ್ರನ್ನ ನಾವು ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಕ್ಕಂಥದ್ದು, ಈಗ ಅವರು ರಾತ್ರಿ ಹೀಗೆ ಹೋಗ್ಬೇಕಾದ್ರೆ ಕಸ ಕಂಡಿದ್ದು, ಕಸ ಕ್ಲಿಯರ್ ಮಾಡಲಿಕ್ಕೆ ನಾನು ಬೆಂಕಿ ಹಾಕಿದೆ, ಅದಕ್ಕೆ ಬೆಂಕಿ ಹಚ್ಚಿದೆ. ಸೊ ನನಗೆ ಇದೆಲ್ಲ ಈ ತರ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತಕ್ಕಂಥದ್ರ ಬಗ್ಗೆ ಅವರು ನುಡಿದ್ದಾರೆ. ನಾವು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಾಗ ನಮಗೆ ತಿಳಿದು ಬಂದಿರತಕ್ಕಂಥ ವಿಚಾರ, ಆ ಕಸಕ್ಕೆ ಇವರು ಬೆಂಕಿ ಹಾಕಿದ್ದು, ಅಲ್ಲಿ ಕಸದ ಪಕ್ಕ ಅದೇನಿದೆ ಅದು ಪ್ಲೈವುಡ್ ಶಾಪ್ಸು ಮತ್ತೆ ಈ ಕೌ ಶೆಡ್ಡು ಅದೆಲ್ಲ ಇತ್ತು. ಸೊ ಕಸಕ್ಕೆ ಬೆಂಕಿ ಹತ್ತಿರ್ತಕ್ಕಂಥದ್ದನ್ನ ಅದು ಮುಂದೆ ವೈಡ್ ಸ್ಪ್ರೆಡ್ ಆಗಿ ಪ್ಲೈವುಡ್ ಶಾಪ್ಗಳಿಗೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಕೌ ಶೆಡ್ಡಿಗೆ ಬೆಂಕಿ ಹತ್ತುಕೊಂಡು ಈ ಅನಾಹುತ ಆಗಿದೆ ಅಂತಕ್ಕಂಥದ್ದು ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ. ಒಟ್ಟಾರೆಯಾಗಿ ಈ ತನಿಖೆಯಲ್ಲಿ ಇಲ್ಲಿವರೆಗೆ ಅಂದ್ರೆ ಏನು ಲಾಸ್ ಆಗಿದೆ ಅಂದ್ರೆ, ಒಂದು ಪ್ಲೈವುಡ್ ಶಾಪ್, ನಮ್ಮ ಯಾರಾದ್ರು ಅನ್ವರ್ ಪಾಷಾ ಅಂತಕ್ಕಂಥವ್ರದ್ದು ಪ್ಲೈವುಡ್ ಶಾಪ್ ಅಲ್ಲಿ ಇರತಕ್ಕಂಥ ಒಂದು ಆಸ್ತಿ ಹಾನಿಯಾಗಿದೆ, ಸುಮಾರು 5 ಲಕ್ಷ. ಅದೇ ತರ ಶಾಹಿದ್ ಅಂಜುಮ್ ಖಾನ್ ಅಂತ ಹೇಳಿ ಅವ್ರದ್ದು ಪ್ಲೈವುಡ್ ಶಾಪ್ ಹಾನಿಯಾಗಿದೆ 5 ಲಕ್ಷ. ಮತ್ತೆ ಶಾಹಿದ್ ಅಂಜುಮ್ ಖಾನ್ ಅವ್ರದೇ ಒಂದು ಟಾಟಾ AC ಗಾಡಿ ಒಂದು ಸುಟ್ಟೋಗಿದೆ. ಶೇಖ್ ಮೊಹಮ್ಮದ್ ಅವ್ರದ್ದು ಒಂದು, ಶಬೀರ್ ಅಹಮದ್ ಮತ್ತೆ ಮುಕ್ತಿಯಾರ್ ಅಹಮದ್ ಹಾಗೆ ಹರಿಪ್ರಕಾಶ್ ಇವ್ರದ್ದು ಒಂದೊಂದು ಬೈಕ್ಗಳು ಸುಟ್ಟು ಹೋಗಿದೆ. ಮತ್ತೆ ಇದರಲ್ಲಿ ವಿಶೇಷವಾಗಿ ಅದು ಕೌ ಶೆಡ್ಡಿಗೆ ಬೆಂಕಿ ಹತ್ತಿತ್ತು. ಅದರಲ್ಲಿರ್ತಕ್ಕಂಥ 5 ಹಸುಗಳು ಅಲ್ಲಿ ಬೆಂಕಿಗೆ ಪ್ರಾಣವನ್ನು ಕಳೆದುಕೊಂಡಿದ್ದಾವೆ. ಇನ್ನು ಉಳಿದಿರ್ತಕ್ಕಂಥ ಹಸುಗಳನ್ನ ನಮ್ಮ ಪೊಲೀಸರು, ಸಾರ್ವಜನಿಕರು ಮತ್ತು ಅಗ್ನಿಶಾಮಕ ದಳದವರು ಸೇರಿ ಅವನ್ನ ರೆಸ್ಕ್ಯೂ ಮಾಡಿದ್ದಾರೆ. ಶ್ರೀನಿವಾಸ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೌ ಶೆಡ್ ಅದಿತ್ತು. ಸೊ ಅದರಲ್ಲಿ ಒಟ್ಟಾರೆ ಅಂದಾಜು 2.5 ಲಕ್ಷ ವರ್ತ್ ಏನು ಹಸುಗಳಿತ್ತು ಅದು ಅಲ್ಲಿ ಸುನೀಗಿದಾವೆ. ಅದಕ್ಕೆ ನಾವು ವೆಟರ್ನರಿ ಹಾಸ್ಪಿಟಲ್ ಇಂದ ಅದನ್ನ ವೈಜ್ಞಾನಿಕ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಇದು ಒಟ್ಟಾರೆ ACP KGAD ನೇತೃತ್ವದಲ್ಲಿ ತನಿಖೆಯನ್ನು ಕೈಗೊಂಡಿದ್ದು, ಇದರಲ್ಲಿ ಯಾವುದು ಮಿಸ್ಶೀಪ್ ಇರಲಿಲ್ಲ. ಬಟ್ ಅಫ್ಕೋರ್ಸ್ ಇದರಲ್ಲಿ ಒಂದು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ಅದು ಕಂಡು ಬರ್ತಾ ಇದೆ. ಮತ್ತೆ ಈಗ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು, ಕಸ ಇದ್ದದಕ್ಕೆ ಕಸ ಕ್ಲೀನ್ ಮಾಡಲಿಕ್ಕೆ ದಯವಿಟ್ಟು ಯಾರು ಬೆಂಕಿ ಹಾಕೋದು ಬೇಡ. ಅಕ್ಕಪಕ್ಕ ಯಾವುದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು ಅಥವಾ ವಾಸಸ್ಥಳಗಳಿರ್ಬೋದು, ಅದರಿಂದ ಜಾನುವಾರುಗಳಿಗೆ ಅಥವಾ ಜನರಿಗೆ ತೊಂದರೆ ಆಗ್ತಕ್ಕಂಥ ಎಲ್ಲ ಸಂಭವನೀಯತೆ ಇರುತ್ತೆ. ಸೊ ಕಸ ಆ ಥರ ಹೆಚ್ಚಿಗೆ ದಿನದಿಂದ ಅಲ್ಲಿ ಹಸ್ತಿದ್ರೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅವರು ಮನವಿ ಮಾಡ್ಕೋಬೇಕು, ಅಥವಾ ಪೊಲೀಸರಿಗೆ 112 ಕರೆ ಮಾಡಿದ್ರು ಸಹಿತ ನಾವು ಫೆಸಿಲಿಟೇಟ್ ಮಾಡ್ತೀವಿ. ಅದು ಬಿಟ್ಬಿಟ್ಟು ಕಸಕ್ಕೆ ಬೆಂಕಿ ಹಾಕಿ ಈ ತರ ಅಕ್ಕಪಕ್ಕದವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇದು ಒಂದು ಕ್ರಿಮಿನಲ್ ಅಪರಾಧನೇ ಆಗುತ್ತೆ, ಇದು ಆಕ್ಟಿವಿಟಿನೇ ಆಗುತ್ತೆ. ಸೊ ಇದರಲ್ಲಿ ನೆಗ್ಲಿಜೆನ್ಸ್ ಅಡಿಯಲ್ಲಿ ಇವರಿಗೆ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಈಗ ಮುಂದಿನ ಕಾನೂನು ಪ್ರಕ್ರಿಯೆಯನ್ನ ನಾವು ಮಾಡ್ತೀವಿ. ದಿನಾಂಕ 7/4/2026 ನಮ್ಮ DJಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಬೆಳಗಿನ ಜಾವ ಸುಮಾರು 2 ಗಂಟೆಗೆ ಒಂದು ಫೈರ್ ಇನ್ಸಿಡೆಂಟ್ ಘಟನೆ ನಡೆಯುತ್ತೆ. ಅಂದರೆ ಬೆಂಕಿ ಅವಘಡ, ಅದೊಂದು ಇನ್ಸಿಡೆಂಟ್ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿ ಬರುತ್ತೆ. ತಕ್ಷಣ ನಮ್ಮ ನೈಟ್ ರೌಂಡ್ಸ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಮತ್ತೆ ಅಗ್ನಿಶಾಮಕ ದಳದವರು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರೊಂದಿಗೆ ಬೆಂಕಿಯನ್ನು ನಂದಿಸಲಿಕ್ಕೆ ಮತ್ತೆ ಅಲ್ಲಿ ಬೆಂಕಿಯಿಂದ ಏನು ಹಸುಗಳಿಗೆ ಏನು ತೊಂದರೆ ಆಗಿರುತ್ತೆ ಹಸುಗಳ ರಕ್ಷಣೆಗಾಗಿ ಶ್ರಮ ವಹಿಸಿರ್ತಾರೆ. ನೆಕ್ಸ್ಟ್ ಡೇ ಅಂದರೆ ಅದೇ ದಿನ ಬೆಳಿಗ್ಗೆ 11 ಗಂಟೆಗೆ ಶ್ರೀನಿವಾಸ್ ಅಂತಕ್ಕಂಥವ್ರು ಬಂದು ಠಾಣೆಗೆ ದೂರನ್ನು ನೀಡ್ತಾರೆ, ನಮ್ಮ DJಹಳ್ಳಿ ಠಾಣೆಗೆ. ಅದರ ಪ್ರಕಾರ ಒಂದು ಕ್ರೈಮ್ ನಂಬರ್ 146/26 ಅಂಡರ್ ಸೆಕ್ಷನ್ 326G, 325, 324 ಅಂಡರ್ ಸೆಕ್ಷನ್ 5 ಆಫ್ BNS ಆಕ್ಟ್ ಮತ್ತು ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಆಕ್ಟ್ 1960 ಈ ಕಲಂಗಳಡಿಯಲ್ಲಿ ನಾವು ಒಂದು ಪ್ರಕರಣವನ್ನು ದಾಖಲಿಸ್ಕೊತೀವಿ DJಹಳ್ಳಿಯಲ್ಲಿ. ಶ್ರೀನಿವಾಸ್ ಅಂತಕ್ಕಂಥವರು ಅವ್ರದ್ದು ಶೆಡ್, ಕೌ ಶೆಡ್ ಇರುತ್ತೆ. ಆ ಕೌ ಶೆಡ್ಡಲ್ಲಿ ಸುಮಾರು 27 ಹಸುಗಳಿರ್ತವೆ, 20 ಹಸುಗಳು 7 ಕರುಗಳು. ಅದರಲ್ಲಿ 5 ಹಸುಗಳು ಮೃತ ಹೊಂದಿರ್ತವೆ. ಮತ್ತು ಈ ಥರ ಬೆಂಕಿ ಅವಘಡ ಆಗಿದೆ ಅಂತಕ್ಕಂಥ ದೂರನ್ನು ಅವರು ನೀಡಿರ್ತಾರೆ. ಸೊ ಆ ದೂರನ್ನು ಪಡೆದುಕೊಂಡ್ಬಿಟ್ಟು ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡ್ತೀವಿ. ನಮ್ಮ ACP KGಹಳ್ಳಿ ಅವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಒಟ್ಟಾರೆಯಾಗಿ ಸುಮಾರು ಒಂದು 15 ರಿಂದ 16 ಲಕ್ಷ ಆಸ್ತಿ ನಷ್ಟ ಆಗಿದೆ.
ಸೊ ಮತ್ತೆ ಇದು ರಾತ್ರಿ ಬೆಳಗಿನ ಜಾವ ಆಗಿರೋದ್ರಿಂದ ಸ್ವಲ್ಪ ಇದರದ ಗಂಭೀರತೆ ಅನ್ನತ್ಕೊಂಡ್ಬಿಟ್ಟು ನಾವು ಇಮಿಡಿಯೇಟ್ ಆಗಿ 2 ಟೀಮನ್ನು ರಚನೆ ಮಾಡಿ ಇದನ್ನ ತನಿಖೆಯನ್ನು ಕೈಗೊಳ್ತೇವೆ. ನಮಗೆ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡಾಗ ಇದರಲ್ಲಿ ಒಬ್ಬರು ಮೊಹಮ್ಮದ್ ಇಮ್ರಾನ್ ಅಂತಕ್ಕಂಥ ವ್ಯಕ್ತಿ ಅನ್ನ ಸೆಕ್ಯೂರ್ ಮಾಡಿ ಅವ್ರನ್ನ ವಿಚಾರಣೆ ಮಾಡ್ತೀವಿ. ಅವ್ರನ್ನ ವಿಚಾರಣೆ ಮಾಡಲಾಗಿ ಇವ್ರಿಗೆ ಸುಮಾರು 49 ವರ್ಷ. ಇವ್ರಿಗೆ ಏನು ಕೆಲಸ ಇಲ್ಲ, ಇವರು ಹೀಗೆ ಒಬ್ಬರೇ ಇರೋದು ಮನೆಯಲ್ಲಿ. ಮದುವೆ ಆಗಿತ್ತು, ಯಾರು ಫ್ಯಾಮಿಲಿ ಜೊತೆ ಇರಲ್ಲ ಇವರು. ಅಲ್ಲಿ ಸ್ವಲ್ಪ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ವರ್ಕ್ ಅದು ಮಾಡಿಕೊಂಡು ಹೀಗೆ ಅಲ್ದಾಡ್ಕೊಂತ ಇರತಕ್ಕಂಥ ಮನುಷ್ಯ. 49 ವರ್ಷ ಇವರಿಗೆ. ಇವರು ಅದೇ ಶ್ರಾಂಪುರ ಮುಖ್ಯ ರಸ್ತೆ KG ಹಳ್ಳಿಯಲ್ಲಿ ಇವ್ರದ್ದು ಮನೆ ಇದೆ. ಇವ್ರದ್ದು ಮನೆಯಿಂದ ಅಲ್ಲಿ ಇನ್ಸಿಡೆಂಟ್ ಆಗಿದ್ದಕ್ಕೆ ಅಂದಾಜು 1.5 2 ಕಿಲೋಮೀಟರ್ ಡಿಸ್ಟೆನ್ಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.